ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಂದು ನಾಗೇಶ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಾವು ಯಾವಾಗಲೂ ಕೂಡ ಸಾಂಬಾರ್ ಪೌಡರ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು. ಸೊ ಔಟ್ಸೈಡಿಂದ ತೊಗೊಂಡು ಬಂದು ಸಾಂಬಾರನ್ನ ಮಾಡಿಕೊಂಡು ಯಾವಾಗಲೂ ತಿನ್ನಲ್ಲ. ಎಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು ನಮಗೆ ಔಟ್ಸೈಡ್ ತೊಗೊಂಡು ಬಂದು ಸಾಂಬಾರ್ ಪೌಡರ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟನೇ ಆಗುತ್ತೆ. ಬಟ್ ಈ ಥರ ನಾವು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಒಂದು 6 ಮಂತ್ಸ್ ತನಕ ಸ್ಟೋರ್ ಮಾಡ್ಕೋಬೋದು, ಏನು ಕೂಡ ಆಗಲ್ಲ. ಸೊ ಹಾಗಾಗಿ ಯಾವಾಗಲೂ ಕೂಡ ಇದೇ ರೀತಿ ನಾವು ರೆಡಿ ಮಾಡ್ಕೊತೀವಿ. ನಾವು ಬೆಂಗಳೂರಲ್ಲಿ ಇದೆ ಫಸ್ಟ್ ಟೈಮು ಸಾಂಬಾರ್ ಪೌಡರ್ನ ರೆಡಿ ಮಾಡ್ತಿರೋದು. ಯಾವಾಗಲೂ ಕೂಡ ಊರಿಂದನೇ ರೆಡಿ ಮಾಡಿ ಕೊಟ್ಟು ಕಳಿಸ್ತಿದ್ರು. ನಾನು ಯಾವುದಕ್ಕೆ ರಿಸ್ಕ್ ತೊಗೊತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ ಮತ್ತು ಸಿಗ್ತಿದ್ದೆ ಒಂದು ಸಂಡೇ. ಆ ಸಂಡೇಲಿ ಇದನ್ನೆಲ್ಲ ಕುತ್ಕೊಂಡು ನಾವು ಮಾಡಿಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತೇಳಿ ಅವರು ಊರಿಂದ ಯಾವಾಗಲೂ ಕೂಡ ರೆಡಿ ಮಾಡಿ ಕೊಟ್ಟು ಕಳಿಸ್ತಿದ್ರು. ನನಗೆ ಆ ಟೆನ್ಷನ್ನೇ ಇರಲಿಲ್ಲ. ನಮಗೆ ಯಾವಾಗಲೂ ಕೂಡ ಸಾಂಬಾರ್ ಪೌಡರ್ನ ಊರಿಂದನೇ ಕಳಿಸ್ಕೊಡ್ತಿದ್ರು. ಅಲ್ಲಿನೂ ಕೂಡ ಅವಾಗವಾಗ ಸಾಂಬಾರ್ ಪೌಡರ್ನ ಏನು ಮಾಡಲ್ಲ, ವರ್ಷಕ್ಕೆ ಒಂದೇ ಸಾರಿ ಮಾಡೋದು. ಕ್ವಾಂಟಿಟಿನ ಜಾಸ್ತಿ ತರಿಸ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಪೌಡರ್ನ ಮಾಡಿಸ್ಕೊಂಡು ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ಬಿಡ್ತಾರೆ. ಒಂದು ವರ್ಷ ತನಕನೂ ಇಟ್ಟರು ಕೂಡ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಅದರಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಮೇಲ್ಗಡೆ ಇಟ್ಕೊಂಡ್ಬಿಟ್ರಂತೂ ಏನೂ ಕೂಡ ಆಗಲ್ಲ. ನಮಗೆ ಎಷ್ಟು ಬೇಕು ಡೈಲಿ ಯೂಸ್ಗೆ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ರಿಮೈನಿಂಗ್ನ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಟ್ರೆ ಸೊ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಹಾಗಾಗಿ ಅವರು ಯಾವಾಗಲೂ ಕೂಡ ಅದೇ ರೀತಿ ಮಾಡ್ಕೊತಾ ಇದ್ರು. ಇವಾಗ ಅವರಲ್ಲಿ ಮಾಡೋಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ನಮಗೆ ನಿಯರ್ ಬೈ ಒಂದು ಫಂಕ್ಷನ್ ಇದೆ. ಸೊ ಆ ಟೈಮಲ್ಲಿ ನಾವು ಮಾಡ್ಕೊತೀವಿ. ನಿನ್ಗೆ ಇವಾಗ ಎಷ್ಟು ಬೇಕೋ ಅಷ್ಟು ನಾವು ಮಾಡಿಸ್ಕೊ, ನಿನಗೆ ಬೇಕು ಅಂತ ಹೇಳಿದ್ರೆ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ಇಲ್ಲಿ ಅಜ್ಜಿ ಇದ್ರಲ್ವ, ಸೊ ಅವರೇ ಎಲ್ಲ ರೆಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ತರಿಸ್ಕೊಂಡು ಮಾಡ್ಕೊತಾ ಇದ್ದೀವಿ. ತುಂಬ ಜನ ಸಾಂಬಾರ್ ಪೌಡರ್ನ ಇನ್ಸ್ಟೆಂಟಾಗಿ ರೆಡಿ ಮಾಡಿಕೊಂಡು ಹಾಕೊತಾರೆ, ಮತ್ತು ಜಸ್ಟ್ ಆವಾಗ ಫ್ರೈ ಮಾಡಿಕೊಂಡು ಹಸಿ ಖಾರನ ರುಬ್ಕೊಂಡು ಮಸಾಲೆ ಥರ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಬಟ್ ನಾವು ಆ ಥರ ಯಾವುದೇ ರೀತಿ ಮಾಡಲ್ಲ. ಈ ಥರ ಎಲ್ಲ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡೇ ಎಲ್ಲದಕ್ಕೂ ಆಲ್ಮೋಸ್ಟ್ ನಾವು ಇದೇ ಪೌಡರ್ನ ಯೂಸ್ ಮಾಡೋದು. ಎಲ್ಲದಕ್ಕೂ ಸಪ್ರೇಟ್ ಜೀರಾ ಪೌಡರು ಮತ್ತು ಕಾಳು ಪೌಡರು, ಧನಿಯಾ ಪೌಡರ್ ಆ ಥರ ಎಲ್ಲ ಏನು ಸಪ್ರೇಟಾಗಿ ಇಟ್ಕೊಳ್ಳಲ್ಲ. ಸೊ ಪ್ರತಿಯೊಂದನ್ನು ಎಲ್ಲ ಒಟ್ಟಿಗೆ ಸೇರಿಸಿ ಪೌಡರ್ ಮಾಡಿಸಿ ತೊಗೊಂಡು ಬಂದು ಇಟ್ಕೊತೀವಿ. ಸೊ ಆಲ್ಮೋಸ್ಟ್ ಏನೇ ಪಲ್ಯ ಸಾಂಬಾರು ಏನು ಮಾಡಿದ್ರೂ ಕೂಡ ಎಲ್ಲದಕ್ಕೂ ಕೂಡ ಅದೇ ಪೌಡರ್ನ ಯೂಸ್ ಮಾಡ್ತೀವಿ. ಮನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಸೊ ಯಾವ ದಿನಸಿ ಸಾಮಗ್ರಿನ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ, ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀವಿ, ಯಾವ ಥರ ರೆಡಿ ಮಾಡಿಸ್ಕೊಂಡು ಬಂದು ಸ್ಟೋರ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಕಂಪ್ಲೀಟ್ ವಿಡಿಯೋನ ಇದರಲ್ಲಿ ಇದೆ. ಸೊ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ. ಚಿಕ್ಕ ಮಗುನ ಇಟ್ಕೊಂಡು ಮನೆಯಲ್ಲಿ ಸಾಂಬಾರು ಪೌಡರ್ ಮಾಡೋದು ಸ್ವಲ್ಪ ಕಷ್ಟನೇ. ನಮಗೂ ಕೂಡ ಭಯ ಆಗ್ತಾಯಿತ್ತು, ಅದು ಸ್ವಲ್ಪ ಖಾರದ್ದು ಘಾಟೆಲ್ಲ ಬರುತ್ತಲ್ವ, ಅದಕ್ಕೆ ಮಗು ಎಲ್ಲಿ ಕೆಮ್ಮುತ್ತು ಏನು ಅಂತೇಳ್ಬಿಟ್ಟು ನಮಗೆ ಔಟ್ಸೈಡ್ ಒಂದು ಬಾಲ್ಕನಿ ಥರ ಇದೆ. ಸೊ ಅಲ್ಲಿ ಒಂದು ದೊಡ್ಡದು ಸ್ಟವ್ ಇದೆ. ಆ ಸ್ಟವ್ ಇಟ್ಕೊಂಡು ಎಲ್ಲನೂ ಕೂಡ ಫ್ರೈ ಮಾಡ್ಕೊತಾ ಇದ್ರು. ಪಾಪುನ ಹೊರಗಡೆ ಏನೂ ಕರ್ಕೊಂಡೋಗಿರಲಿಲ್ಲ, ಒಳಗಡೆನೇ ಇದ್ವಿ ಅಮ್ಮ ಮಗಳಿಬ್ರು ಕೂಡ. ಆ ಮಗ ಇಬ್ಬರೂ ಸೇರಿಕೊಂಡು ಎಲ್ಲನೂ ಕುತ್ಕೊಂಡು ಫ್ರೈ ಮಾಡ್ತಾಯಿದ್ರು. ಜೊತೆಗೆ ನಾವು ಟೀ ಕಾಫಿ ಅಂತೆ ನೀರು ಮಜ್ಜಿಗೆ ಅಂತ ಹೇಳಿ ಸಪ್ಲೈ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ನಾವು ಅವರಮ್ಮ ಆದಮೇಲೆ ಇವರು ಇವಾಗ ಕುತ್ಕೊಂಡು ಫ್ರೈ ಮಾಡ್ತಿದ್ದಾರೆ. ಸಾಂಬಾರ್ ಪೌಡರ್ ಮಾಡೋಕ್ಕೆ ದಿನಸಿ ಸಾಮಗ್ರಿನ ಯಾವುದನ್ನು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ ಅಂತೇಳಿ ಲಾಸ್ಟಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ನಾನು ಇವಾಗಲೂ ಕೂಡ ಹೇಳ್ತೀನಿ. 2 kg ನಾವು ಧನಿಯಾನ ತೊಗೊಂಡಿದ್ವಿ, ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ಬಾಣಲಿಯಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡಿವಿ. ಅದಾದಮೇಲೆ 1 kg ಕಡಲೆಕಾಳನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲನೂ ಸೇರಿಸಿ ಫ್ರೈ ಮಾಡ್ಕೋಬೇಕು. ಕಡಲೆಕಾಳನ್ನ ಫ್ರೈ ಮಾಡ್ಕೊಂಡ ನಂತರ ಒಂದು 3/4 kg ಜೀರಿಗೆನ ತೊಗೊಂಡಿದ್ವಿ. ಅತಿ ಹೆಚ್ಚಾಗಿ ಜೀರಿಗೆ ಜಾಸ್ತಿನೇ ಯೂಸ್ ಮಾಡೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 3/4 kg ಜೀರಿಗೆನೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ವಿ. ಮೆಣಸನ್ನ 100 ಗ್ರಾಮ್ ಮಾತ್ರನೇ ತೊಗೊಂಡಿದ್ದೀವಿ. ಸೊ ನಮ್ಮ ಅಜ್ಜಿ ಹತ್ರ ಇದನ್ನೆಲ್ಲ ಡೀಟೇಲ್ಸ್ನ ನಾನು ಕೇಳ್ಕೊಂಡು ಬಂದಿದ್ದೆ. 100 ಗ್ರಾಮ್ ಮೆಣಸು ಸಾಕು ಅಂತ ಹೇಳಿದರು. ಸೊ ಹಾಗಾಗಿ 100 ಗ್ರಾಮ್ ಮೆಣಸನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಅದಾದಮೇಲೆ ಒಂದು ಅರ್ಧ kg ಮೆಂತ್ಯನ ತೊಗೊಂಡಿದ್ದೀವಿ. ಮೆಂತ್ಯನೂ ಕೂಡ ಫ್ರೈ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಐಟಮ್ಸ್ನೂ ಕೂಡ ನಾವು ಫ್ರೈ ಮಾಡ್ಕೊಂಡು ಒಂದು ಹಂಡೆನ ಇಟ್ಕೊಂಡು ಅದರಲ್ಲಿ ಸೇರಿಸ್ಕೊತಾ ಇದ್ದೀವಿ. ಅದಾದಮೇಲೆ ಒಂದು ತೊಗರಿಬೇಳೆ ಬರುತ್ತಲ್ವ ಸಾಂಬಾರಿಗೆ ಯೂಸ್ ಮಾಡೋವಂಥದ್ದು, ಅದನ್ನು ಕೂಡ 1 kgನ ತೊಗೊಂಡಿದ್ದೀವಿ. ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಾದ್ಮೇಲೆ ನೆಕ್ಸ್ಟು ಉದ್ದಿನ ಕಾಳು ಕೂಡ 1 kg ತೊಗೊಂಡಿದ್ವಿ. ಪ್ರತಿಯೊಂದೂ ಆಲ್ಮೋಸ್ಟ್ ಕಾಳುಗಳೆಲ್ಲ 1 kgನೇ ತೊಗೊಂಡಿದ್ದೀವಿ. ತೊಗರಿ ಕಾಳಾಗಿರ್ಬೋದು, ಕಡಲೆಕಾಳು ಮತ್ತು ಕಡಲೆ, ಉದ್ದಿನ ಬೇಳೆ, ಸೊ ಇದೆಲ್ಲ ಆಲ್ಮೋಸ್ಟ್ 1 kgನೇ ತೊಗೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ಕುತ್ಕೊಂಡು ಎಲ್ಲ ಫ್ರೈ ಮಾಡ್ತಾಯಿದ್ರು. ಅವರಮ್ಮ ಸ್ವಲ್ಪ ಹೊತ್ತು ಕುತ್ಕೊಂಡು ಫ್ರೈ ಮಾಡಿದ್ರು. ಇವಾಗ ಅವ್ರು ಕುತ್ಕೊಳ್ಳೋಕ್ಕಾಗಲ್ಲ ತುಂಬ ಟೈಮ್ ಅಂತೇಳ್ಬಿಟ್ಟು ಇವ್ರು ಕುತ್ಕೊಂಡು ಫ್ರೈ ಮಾಡ್ಕೊತಾ ಇದ್ರು. ಎಲ್ಲ ಥರದ ಕಾಳುಗಳನ್ನ ಫ್ರೈ ಮಾಡಿ ಒಂದು ಹಂಡೆಯಲ್ಲಿ ಹಾಕೊಂಡ್ಮೇಲೆ ಲಾಸ್ಟಿಗೆ ಅರಿಶಿನ ಇವಾಗ ಫ್ರೈ ಮಾಡ್ಕೊತಿದ್ದಾರೆ ಅಜ್ಜಿ ಕೂತ್ಕೊಂಡು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾವುದೇ ರೀತಿ ಜಾಸ್ತಿ ಉರಿ ಕೊಟ್ಕೊಂಡು ನಾವು ಮಾಡ್ಕೊಂಡಾಗ ಎಲ್ಲ ಸ್ವಲ್ಪ ಸೀದೋಗೋ ಥರ ಆಗುತ್ತೆ. ಹಾಗಾಗಿ ಎಲ್ಲ ಲೋ ಫ್ಲೇಮಲ್ಲಿ ಕೂತ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ತುಂಬಾ ಟೈಮ್ ಬೇಕಾಗುತ್ತೆ. ಅರಿಶಿನ ಕುಟ್ಕೊಳ್ಳೋದಕ್ಕೆ ಲಾಸ್ಟ್ ಟೈಮ್ ನಾವು ಇದ್ದಿದ್ದು ಮನೆಯಲ್ಲಿ ಒಳಕಲ್ಲಿತ್ತು, ಇವಾಗ ಇಲ್ಲ ಆಪ್ಷನ್. ಹಾಗಾಗಿ ಚಿಕ್ಕದು ಕುಟಾಣಿ ಇರುತ್ತಲ್ವ ಅದರಲ್ಲೇ ಎಲ್ಲ ಕುತ್ಕೊಂಡ್ರು.
ಸಾಂಬಾರ್ ಪೌಡರ್ಗೆ ಒಂದು ಅರ್ಧ ಕೆಜಿ ರೈಸನ್ನು ಕೂಡ ಫ್ರೈ ಮಾಡಿಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಅದನ್ನು ಕೂಡ ಸೇರಿಸ್ಕೊಂಡ್ವಿ. ಮತ್ತು ಆಲ್ ಸ್ಪೈಸಸ್ನು ಕೂಡ ಹಾಕೊಂಡಿದ್ವಿ. ಚಕ್ಕೆ, ಲವಂಗ, ಮರಾಠಿ ಮಗು ಮತ್ತು ಪಲಾವ್ ಸ್ಪೈಸಸ್ ಏನೇನು ಬರುತ್ತಲ್ವ ಅದನ್ನು ಕೂಡ ಒಂದು 2ರಿಂದ 3 ಆ ಥರ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಹಾಕೊಂಡ್ವಿ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಚಕ್ಕೆ ಲವಂಗ ಏನೋ ಕೂಡ ಜಾಸ್ತಿ ಆಗಲ್ಲ. ಸ್ವಲ್ಪ ನಾನ್ ವೆಜಿಟೇರಿಯನ್ಸು ಚಕ್ಕೆ ಲವಂಗ ಆ ಥರದ ಐಟಮ್ಸ್ನ ಸ್ವಲ್ಪ ಜಾಸ್ತಿ ಹಾಕೊತಾರೆ. ನಾವು ಸ್ವಲ್ಪ ಲೈಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ವಿ. ನಾರ್ಮಲ್ ಮೆಣಸಿನ್ಕಾಯಿ ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಪೌಡರ್ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಬ್ಯಾಡಗೆ ಮೆಣಸಿನ್ಕಾಯಿನ ಏನಕ್ಕೋಸ್ಕರ ಸೇರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಅದರಲ್ಲಿ ಖಾರ ಏನೂ ಇರಲ್ಲ, ತುಂಬಾ ಕಲರ್ ಆಗಿರುತ್ತಲ್ವ ರೆಡ್. ಸೊ ಹಾಗಾಗಿ ಸ್ವಲ್ಪ ಸಾಂಬಾರು ಕಲರ್ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕೆಜಿನ ಬ್ಯಾಡಗೆ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊತಾರೆ. ನಾವು ಕೂಡ 3 ಕೆಜಿ ಖಾರ ಇರೋವಂಥ ಮೆಣಸಿನ್ಕಾಯಿಗೆ ಅರ್ಧ ಕೆಜಿ ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡು ಬಂದು ಫ್ರೈ ಮಾಡ್ಕೊಂಡ್ವಿ. ತುಂಬಾ ಘಾಟಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಮ್ಮ ಮನೆಯವರೇ ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರು. ಫಸ್ಟು ಮೆಣಸಿನ್ಕಾಯಿನ ತೊಗೊಂಡು ಬಂದಾಗ ನಾವು ಚೆನ್ನಾಗಿ ತೊಳೆದು 1-2 ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ವಿ. ಅಜ್ಜಿ ಹೇಳ್ತಿದ್ರು ಮೆಣಸಿನ್ಕಾಯಿನ ನಾವು ಯಾವಾಗಲೂ ಕೂಡ ತೊಳೆದು ಒಣಗಿಸಲ್ಲ, ನೀನೇ ಇದೆ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಅಂತೇಳಿ. ಔಟ್ಸೈಡ್ ಮಾರ್ತಿರ್ತಾರಲ್ವ ತುಂಬಾ ಡಸ್ಟ್ ಇರುತ್ತೆ. ಹಾಗಾಗಿ ನಾನು ತೋರಿಸ್ದೆ ನಮ್ಮ ಅಜ್ಜಿಗೆ, ಮೆಣಸಿನ್ಕಾಯಿನ ನೀರಲ್ಲಿ ಹಾಕಜ್ಜಿ ಎಷ್ಟು ಡಸ್ಟ್ ಬರುತ್ತೆ ನೋಡು ಅಂತೇಳ್ಬಿಟ್ಟು. ತುಂಬಾ ಡಸ್ಟ್ ಇರುತ್ತೆ, ಔಟ್ಸೈಡ್ ಎಲ್ಲ ಮಾರ್ತಿರ್ತಾರೆ, ಮತ್ತು ಎಲ್ಲಿಂದ ತಂದಿರ್ತಾರೋ ಏನು ಅಂತ ಗೊತ್ತಿರಲ್ಲ, ಸ್ವಲ್ಪ ನೀರೆಲ್ಲ ಹಾಕಿರ್ತಾರೆ. ಹಾಗಾಗಿ ಅದನ್ನು ತೊಗೊಂಡು ಬಂದಮೇಲೆ ತೊಳೆದ್ಬಿಟ್ಟು ಒಣಗಿಸ್ಕೊಂಡ್ರೆ ನಮಗೆ ಸೇಫ್ ಅಲ್ವಾ. ಸೊ ಹಾಗಾಗಿ ನಾನು ಅದನ್ನು ನೀರಲ್ಲಿ ಹಾಕಿಸಿ ಚೆನ್ನಾಗಿ ತೊಳೆದು 1-2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ವಿ. ನಾವು ಧನಿಯಾ ಪೌಡರ್ ಮತ್ತು ಕಾಳುಗಳ ಪೌಡ್ರ್ ಅಂತೇಳಿ ಏನು ಸಪ್ರೇಟಾಗಿ ಮಾಡಿಸ್ಕೊಂಡು ಬಂದು ಇಟ್ಕೊಳ್ಳಲ್ಲ. ಕಾಳುಗಳು ಮತ್ತು ಧನಿಯಾ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈ ಥರ 1 ಅವರ್ ಬಿಸಿಲಲ್ಲಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಾದ್ಮೇಲೆ ತೊಗೊಂಡೋಗಿ ಪೌಡರ್ ಮಾಡಿಸ್ಕೊಂಡು ಬರ್ತಾರೆ. ಕಾಳುಗಳು ಮತ್ತು ಮೆಣಸಿನ್ಕಾಯಿನೂ ಕೂಡ ಇದೇ ರೀತಿ ಒಣಗಿಸ್ಕೊಂಡು ತೊಗೊಂಡೋಗಿ ಮಾಡಿಸ್ಕೊಂಡು ಬರ್ತಾರೆ. ಎಲ್ಲ ನೀಟಾಗಿ ನಮ್ಮ ಅಜ್ಜಿ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಸೇರಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಥರ ಬಿಸಿಲಿಗೆ ತೊಗೊಂಡೋಗಿ ಒಣಗಾಕೊಂಡು ಪೌಡರ್ ಮಾಡಿಸ್ಕೊಂಡು ಬಂದು, ಸಾಂಬಾರ್ ಪೌಡರು ಬಿಸಿ ಇರುತ್ತಲ್ವ ಮಾಡಿಸ್ಕೊಂಡು ಬಂದಾಗ, ಹಾಗಾಗಿ 1 ನೈಟ್ ಫುಲ್ಲು ಪೇಪರ್ ಮೇಲೇ ಹಾಕಿದ್ರು. ಸೊ ಅದು ತಣ್ಣಗಾದ್ಮೇಲೆ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸಿಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನನಗೆ ಮಗು ಇದೆ ಅಲ್ವ ಸ್ವಲ್ಪ ಭಯ ಒಳಗಡೆ ಎಲ್ಲ ಹಾಕೊಳ್ಳೋದಕ್ಕೆ. ಹಾಗಾಗಿ ರೂಮಲ್ಲಿ ಹಾಕಿದ್ವಿ. ಮತ್ತು ಮಾರ್ನಿಂಗು ಎದ್ದು ಮೇಲ್ಗಡೆ ತೊಗೊಂಡೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಅಜ್ಜಿ ಸಾಂಬಾರ್ ಪೌಡರೆಲ್ಲ ಮಿಕ್ಸ್ ಮಾಡಿಕೊಂಡ್ರು. ಸಾಂಬಾರ್ ಪೌಡರ್ನ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಧನಿಯಾ ಮತ್ತು ಕಾಳುಗಳ ಪೌಡರ್ ಏನಿದೆ ಅದನ್ನು 1 ಕೆಜಿ ಸೇರಿಸ್ಕೊಂಡು ಅರ್ಧ ಕೆಜಿ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಸಾಂಬಾರು ಮಾಡೋದಕ್ಕೆ. ಯಾವುದಕ್ಕೆ ಆದ್ರೂ ಕೂಡ ಯೂಸ್ ಮಾಡ್ಬೋದು. ಸೊ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೊತೀವಿ. ನಮಗೆ ಡೈಲಿ ಯೂಸ್ಗೆ ಎಷ್ಟು ಸಾಂಬಾರ್ ಪೌಡರ್ ಬೇಕೋ ಅಷ್ಟನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕೊತೀವಿ. ಉಳಿದಿರೋವಂಥ ಕಾಳುಗಳ ಪೌಡ್ರು ಮತ್ತು ಚಿಲ್ಲಿ ಪೌಡರ್ನ ಒಂದು ಬಾಕ್ಸ್ಗೆ ಫಿಲ್ ಮಾಡಿಕೊಂಡು ಲಾಸ್ಟಿಗೆ ಮೇಲ್ಗಡೆ ಸ್ವಲ್ಪ ಈ ಥರ ಉಪ್ಪನ್ನ ಹಾಕಿ ಎತ್ತಿಟ್ಕೊತೀವಿ. ಈ ಥರ ಇಡೋದ್ರಿಂದ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು, ಏನು ಕೂಡ ಆಗಲ್ಲ. ಸೊ ನಮಗೆ ಬೇಕು ಅಂದಾಗ ನಾವು ತೊಗೋಬೋದು. ಈ ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಯಾವುದನ್ನು ಎಷ್ಟು ಕ್ವಾಂಟಿಟಿ ತೊಗೋಬೇಕು ಅಂತೇಳಿ ಡೀಟೇಲ್ಸ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.